ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಾಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು. ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವ್ದು ಗಾಡಿ ನಿಮ್ದು? ಗಾಡಿ ಬಂದು ಸ್ವರಾಜ್ 735 ಎಕ್ಸ್ಟಿ ರೀ. ಟ್ರ್ಯಾಕ್ಟರ್ ಅಲ್ವಾ? ಹ್ಞೂ ರೀ. ಮಾಡ್ಲಿ ಸರ್? ಮಾಡಲ್ ಬಂದು 2015 ಎಂಡ್ ಐತ್ರಿ, 12ನೇ ತಿಂಗಳು. 2015 ಮಾಡ್ಲು ಸರೋಜ ಟ್ರ್ಯಾಕ್ಟರ್ 735 ನ. ಹಾಂ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್, ತಗೊಳ್ಳೋರು ಥರ್ಡ್ ಓನರ್. ಓಕೆ. ಎಷ್ಟು ಅವರ್ ಆಗೈತೆ ಟೈಮಿಂಗು? 4800 ಆಗೈತ್ರಿ. ಓಕೆ. ಈಗ ಟ್ರ್ಯಾಕ್ಟರ್ ಜೊತೆಗೆ ಟ್ರ್ಯಾಕ್ಟರ್ ಇಂಜಿನ್ ಒಂದೇನಾ, ಏನು ಟ್ರಾಲಿ ಏನಾದ್ರು ಐತಾ? ಇಲ್ಲ ಸರ್, ಇಂಜಿನ್ ಒಂದ ಕೂಡ. ಇಂಜಿನ್ ಒಂದೇನಾ ಕೊಡೋದು? ಓಕೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಕಟ್ಕೋಬೇಕ್ರಿ ತಗೊಳ್ಳೋರು. ಮಾತಾಡ್ಕೊಂಡಂಗೆ ಇರ್ತದೆ, ಬಂದು ನೋಡಿ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ ಬಂದು 95% ಐತಿ, 90 ವರೆಗೂ ಐತ್ರಿ ಸರ್. ಇಂಜಿನ್ ಕಂಡೀಷನ್ ಎಲ್ಲ ಹೆಂಗೈತೆ? ಇಂಜಿನ್ ಮಾತ್ರ ಗುಡ್ ಕಂಡೀಷನ್ ಐತ್ರಿ. ಹೌದಾ? ಗಾಡಿ ಮೇಲೆ ಏನಾದ್ರು ಲೋನ್ ಐತಾ? ಲೋನ್ ಏನಿಲ್ರಿ, ಎಲ್ಲ ಕ್ಲಿಯರ್ ಐತಿ, ಕ್ಯಾಶ್ ಐತಿ. ಹೌದಾ? ಓಕೆ. ಫುಲ್ ಕ್ಯಾಶ್ ಗಾಡಿ? ಹಾ, ಫುಲ್ ಕ್ಯಾಶ್ ಗಾಡಿ. ಓಕೆ ಸರ್. ಎಲ್ಲಿ ಬರುತ್ತೆ ಇದು? ಲೋನ್ ಆಗುತ್ತೆ, ಅವ್ರು ಎಲ್ಲ ಕೇಳ್ಕೊಂಡ್ ಮಾಡಿಸ್ಕೋಬೇಕು. ಓಕೆ. ರೇಟ್ ಏನ್ ಹೇಳ್ತೀರಾ ಗಾಡಿ ಇಂಜಿನ್? ಗಾಡಿ ಬಂದು 330 ಹೇಳ್ತೀವ್ರಿ. 3 ತನಕ ಬಂದ್ರೆ ಫೈನಲ್ ಕೊಡ್ತೀವ್ರಿ. 3 ಬಂದ್ರೆ ಕೊಡ್ತೀರಾ? ಕರೆಕ್ಟ್ ಆಗಿ ಒಂದ್ ರೇಟ್ ಹೇಳಿ. ಯಾಕಂದ್ರೆ ಈಗ 2015 ಮಾಡ್ಲು, ಅದು ಮ್ಯಾನುಫ್ಯಾಕ್ಚರ್ ಏನಿರುತ್ತೆ 2015 ಮಾಡ್ಲು ಬರೋದು. ಅದು ತಗೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಯಾವಾಗ 3 ವರ್ಷ ಬಿಟ್ಟು ಮಾಡಿಸಿದ್ರು ಅದು 15 ಮಾಡ್ಲು. ಹೌದಾ? ಹೌದೌದು ಸರ್. ಈಗ ಇಷ್ಟ ಹೇಳಿದ್ರೆ ಸೇಲ್ ಆಗಲ್ಲ. ಯಾಕಂದ್ರೆ ಮತ್ತೆ ಇದು ಟ್ಯಾಕ್ಟ್ರಿ ಇಂಜಿನ್ ಅಷ್ಟೇ ಇರೋದು, ಮತ್ತೆ ಏನ್ ಸ್ಪೇರ್ ಏನು ಮತ್ತೆ ಸಾಮಾನ್ಯ ಏನ್ ಬೇರೆ ಏನಿಲ್ಲ. ನೀವ್ ಒಂದ್ ಕರೆಕ್ಟ್ ಫೈನಲ್ ರೇಟ್ ಕೂಡ ಹೇಳ್ತಿದ್ದೀನಿ, 330 ಹೇಳ್ತಾ ಇದೀವಲ್ಲ. ಅಲ್ಲ, ನೀವು ಈಗ ನೋಡೋರು, ವಿಡಿಯೋ ನೋಡೋರು, ಗಾಡಿ ತಗೊಳ್ಳೋರು ಎಲ್ಲ ಮಾಡ್ಲು ಲೆಕ್ಕ ಹಾಕಿ ಕೇಳ್ತಾರ. ಹೌದಾ? ಈಗ ನಿಮ್ ಮೈಂಡ್ ಅಲ್ಲಿ ಅನ್ಕೊಂಡಿದ್ರೆ ನಾವು ಸೇಲ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಒಂದು ಒಳ್ಳೆ ಪ್ರೈಸ್ ಕೊಡಿ. ಸೇಲ್ ನಾಳೆನೇ ಆಗುತ್ತೆ. ಇಲ್ಲ ಸರ್, ಅಷ್ಟೇ ಕೇಳಿದಾರೆ, ಮತ್ತೆ ಅಷ್ಟು ಬಂದ್ರೆ ಕೊಡ್ತೀವಿ. ನಾನೊಂದ್ ರೇಟ್ ಹೇಳಂದ್ರೆ ಹೇಳ್ತೀನಿ. ಹೇಳ್ರಿ. ನಿಮಗೂ ಲಾಸ್ ಆಗ್ಬಾರ್ದು, ಅವ್ರಿಗೂ ಲಾಸ್ ಆಗ್ಬಾರ್ದು. 2,70,000 ಕೊಡ್ತಾರೆ ತಗೊಳ್ಳಿ. ಅದ್ರ ಮೇಲೆ ನೋಡಂ ಬರ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀನಿ. ನೋಡೋದಲ್ಲ ಈಗ, ಅಲ್ಲಲ್ಲ, ಈಗ ನೋಡೋಣ ಅಂದ್ರೆ ಅದ್ ನೋಡೋಣ ಆಗ್ಬಿಡ್ತತಿ. ಯಾಕಂದ್ರೆ ಈಗ ನಿಮಗೆ 3 ಲಕ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರ, ಅದಕ್ಕೇನಿಲ್ಲ. ನಿಮ್ದು ಫೈನಲ್ ಅಂತ ಹೇಳ್ಬಿಡಿ. ನಾನು 2,70 ಹೇಳ್ದೆ, ನೀವು ಬರಲ್ಲ ಅಂತ ಇದ್ರ ನಿಮ್ ಫೈನಲ್ ಹೇಳ್ಬಿಡಿ ಅಂತ, ನಾನು ಹೇಳ್ಬಿಡ್ತೀನಿ ಅಂತ. 3 ಲಕ್ಷ 2,80 ಬಂದ್ರೆ ಫೈನಲ್ ಮಾಡಮ್ರಿ. 1 ರೂಪಾಯಿ ಕಮ್ಮಿ ಆಗಲ್ರಿ. 2,80 ಫುಲ್ ಕ್ಯಾಶ್? ಹಾ, ಫುಲ್ ಕ್ಯಾಶ್. ಅದಕ್ಕೇನ ಕಮ್ಮಿ ಅಂತೂ ಆಗಲ್ರಿ. ನಾನು 2,70 ಹೇಳಿನಿ, ನೀವು 2,80 ಹೇಳ್ತೀರಾ. ನೋಡಿ ಒಂದ್ 5,000 ಕಮ್ಮಿ ಕೇಳಂಗಿದ್ರ ಮತ್ತೆ ಫೋನ್ ಕೂಡ ಮಾಡಕ್ ಹೋಗ್ರಿ. ಯಾಕಂದ್ರೆ ಅದು ನೀವ್ ಹೇಳ್ಬಿಡ್ಕತ್ತೀರಿ, ನಿಮ್ಗೋಸ್ಕರ ನಾನು ಈಗ 20,000 ಹೇಳ್ಬಿಟ್ಟಿನಿ, ಕಮ್ಮಿ ಆಗ್ಬಿಟ್ಟು. ಓಕೆ ಓಕೆ. ಒಟ್ಟು 2,80 ಫೈನಲ್ ರೇಟಾ? ಹಾ, 2,80 ಫೈನಲ್. ಸರಿ, ಓಕೆ ಸರ್. ಓಕೆ. ಇದು ಯಾವ ಜಿಲ್ಲೆ ಬರುತ್ತೆ ಸರ್ ಇದು? ರಾಯಚೂರು ಜಿಲ್ಲೆ, ಮಸ್ಕಿ ತಾಲೂಕು, ಗೌಡಂಬಾವಿ ಗ್ರಾಮ. ಗೌಡನ್ ಬಾವಿ ಅಲ್ಲೇ ಇರೋದು ಟ್ರ್ಯಾಕ್ಟರ್? ಅಲ್ಲೇ ಇರೋದು. ಓನರ್ ಸಿಂಧನೂರ್ಗೂ ಹತ್ರ ಆಗುತ್ತೆ, ಮಸ್ಕಿಗೂ ಹತ್ರ ಆಗುತ್ತೆ. ಹೌದಾ? ಸಿಂಧನೂರು ಎಷ್ಟು ಕಿಲೋಮೀಟರ್ ನಿಮ್ಮೂರು? ಸಿಂಧನೂರ್ ಬಂದು 12 ಕಿಲೋಮೀಟರ್ ಐತೆ, ಮಸ್ಕಿ 12 ಕಿಲೋಮೀಟರ್ ಆಗುತ್ತೆ. ಓಕೆ. RC ಓನರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನಿಮ್ಮ ಹೆಸರು ಇರೋದು? ಹಾ. ಓಕೆ. ಯಾರು ತಗೊಳ್ತಾರೋ 2,80 ಅಂತ ಹೇಳಿದ್ರೆ, ಯಾರು ತಗೊಳ್ತಾರೋ ಅದ್ ನೋಡ್ಬಿಟ್ಟು NOC ಲೆಟರ್ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಆಯ್ತಾ? ಎಲ್ಲ CC ಕಂಡೀಷನ್ ಕೊಡ್ತೀವಿ ಡಾಕ್ಯುಮೆಂಟ್. ಓಕೆ ಸರ್. ಓಕೆ. ಇದೇ ನಂಬರ್ ನಿಮ್ದು? ಹಾ, ಇದೇ ನಂಬರ್.